ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಇವತ್ತಿನ ಈ ಒಂದು ಮೌನ ಹಾಗೂ ಉಪವಾಸ ಧ್ಯಾನವನ್ನು ಆರಂಭ ಮಾಡೋಣ. ಎಲ್ಲರೂ ತಮ್ಮ ಸುಖವಾದ ಆಸನದಲ್ಲಿ ಕೂತ್ಕೊಂಡು ಕೈಕಾಲುಗಳನ್ನು ಜೋಡಿಸಿ ಕಣ್ಣಿನ ಮುಚ್ಚಿ ಕೇವಲ ಉಸಿರಾಟದ ಮೇಲೆ ಮಾತ್ರ ಗಮನ ಇರಲಿ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ನಾವೆಲ್ಲರೂ ಕೂಡ ಈ 1 ಗಂಟೆಗಳ ಕಾಲ ಎಲ್ಲವನ್ನೂ ಕೂಡ ಮರೆತು ನಾವು ಧ್ಯಾನಸ್ಥರಾಗೋಣ. ಎಲ್ರಿಗೂ ಕೂಡ ಬೆಳಗಿನ ಧ್ಯಾನಕ್ಕೆ ಸ್ವಾಗತ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದೇ ಯೋಚನೆ ಬೇಡ, ಯಾವುದೇ ದೇವರ ನಾಮಸ್ಮರಣೆ ಬೇಡ, ಮಂತ್ರ ಬೇಡ, ಜಪ ಬೇಡ. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ನಮ್ಮ ವಿಚಾರಗಳನ್ನೆಲ್ಲ ಶೂನ್ಯ ಮಾಡಿಕೊಳ್ಳೋದು. ಯಾವುದು ಕೂಡ ವಿಚಾರ ಇರಬಾರ್ದು. ನಮ್ಮ ವಿಚಾರಗಳನ್ನೆಲ್ಲ ನಿರ್ವಿಚಾರವಾಗಿರಬೇಕು. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನ ಮಾಡೋಣ ಫ್ರೆಂಡ್ಸ್. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ.
ಪ್ರತಿದಿನ ಧ್ಯಾನ ಮಾಡ್ತಾ ಸತ್ಯ, ಅಹಿಂಸೆ, ಧರ್ಮದ ಮಾರ್ಗದಲ್ಲಿ ನಾವು ಜೀವಿಸೋಣ. ಅಹಿಂಸಾ ಪರಮೋ ಧರ್ಮ. ನಾವು ಯಾರಿಗೂ ಕೂಡ ಹಿಂಸೆ ಮಾಡಬಾರ್ದು. ಸಕಲ ಜೀವರಾಶಿಗಳಲ್ಲಿನೂ ಕೂಡ ನಾವು ಸ್ನೇಹದಿಂದ ಇರಬೇಕು. ನಮ್ಮ ಒಳಗಡೆ ಇರುವಂಥ ಎಲ್ಲ ವಿಚಾರಗಳನ್ನು ಕೂಡ ಎಲ್ಲವೂ ಕೂಡ ತೆಗೆದುಹಾಕೋಣ. ಯಾವುದೂ ವಿಚಾರ ಬೇಡ. ಎಲ್ಲ ವಿಚಾರಗಳನ್ನು ನಾವು ತಲೆಯಲ್ಲಿ ತುಂಬಿಕೊಂಡು ನಮಗೆ ಇಂಥ ಒಂದು ಪರಿಸ್ಥಿತಿ ಬಂದಿರೋದು. ಮನಸ್ಸು ಅಸಮಾಧಾನವಾಗೋದಕ್ಕೆ ಕಾರಣ ಎಲ್ಲ ವಿಚಾರಗಳನ್ನು ನಾವು ತುಂಬಿಕೊಳ್ಳೋದ್ರಿಂದ. ನಾವು ವಿಚಾರಗಳನ್ನು ಅಷ್ಟೇ ತುಂಬಿಕೊಳ್ಳೋದಲ್ಲ, ನಮ್ಮ ಜೊತೆಗಿರುವಂಥ ಪುಟ್ಟ ಮಕ್ಕಳಿಗೂ ಕೂಡ ಈ ರೀತಿ ವಿಚಾರಗಳನ್ನು ತುಂಬಿ ಅವ್ರಗಳಿಗೂ ಕೂಡ ಮನಸ್ಸು ಅಶಾಂತವಾಗೋದಕ್ಕೆ ನಾವು ಕಾರಣರಾಗ್ತೀವಿ. ಹೀಗೆ ವಿಚಾರಗಳನ್ನು ತುಂಬ್ಕೋಬೇಕು ಅಂಥೇಳಿ ಮಕ್ಕಳಿಗೆಲ್ಲ ನಾವು ಹೇಳ್ಕೊಡ್ತಾ ಇರ್ತೀವಿ. ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು ವಿಚಾರಗಳನ್ನು ತುಂಬ್ಕೋ ಅಂತಲ್ಲ, ಮನಸ್ಸನ್ನು ಖಾಲಿ ಮಾಡ್ಕೋ ಅಂಥೇಳಿ. ಯಾವುದೂ ವಿಚಾರ ಇಲ್ಲದೇ ಜೀವಿಸೋದನ್ನು ಕಲಿ ಅಂಥೇಳಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಫ್ರೆಂಡ್ಸ್. ಚಿಕ್ಕ ವಯಸ್ಸಿನಿಂದನೇ ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಿಸ್ಬೇಕು. ನಾವು ಇಷ್ಟು ದಿನ ಏನು ಮಾಡಿದ್ವಿ ಅಂದರೆ ನಮಗೆ ಗೊತ್ತಿಲ್ಲದೇ ನಾವು ಮಾಡಿಬಿಟ್ಟಿದ್ವಿ. ನಾವು ವಿಚಾರಗಳನ್ನು ತುಂಬಿಕೊಳ್ಳೋದು ಅಷ್ಟೇ ಅಲ್ಲದೇ ಮಕ್ಕಳಿಗೂ ಕೂಡ ಇದೇ ವಿಚಾರ ಮಾಡಬೇಕು, ಹೀಗೆ ಇರಬೇಕು ಅಂಥೇಳಿ ಆ ಮಕ್ಕಳಿಗೂ ಕೂಡ ನಾವು ತಲೆಗೆ ತುಂಬಿ ಆ ಮಕ್ಕಳು ಎಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ಎಷ್ಟೊಂದು ಕ್ಲಿಷ್ಟಕರವಾದಂತಹ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಕೆಲವು ಮಕ್ಕಳಿಗಂತೂ ಕೂಡ ಅಭ್ಯಾಸ ಮಾಡೋದ್ರಲ್ಲಿ ಆಗಲಿ, ಅಭ್ಯಾಸದಲ್ಲಿ ಏನಾದರೂ ಹಿಂದೆ ಇದ್ದರೆ ಅಥವಾ ಟೀಚರ್ಸ್ ಏನಾದರೂ ಅವಮಾನ ಮಾಡಿದರೆ ಅಥವಾ ಅಂಕಗಳನ್ನು ಕಡಿಮೆ ತಗೊಂಡು ಬಂದಿದ್ದರೆ ಆ ಮಕ್ಕಳಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ಅಷ್ಟೊಂದು ಅವರು ಪೇರೆಂಟ್ಸು ಅಷ್ಟೊಂದು ಅವ್ರಿಗೆ ತುಂಬಿಬಿಟ್ಟಿರ್ತಾರೆ. ಇಷ್ಟೇ ಮಾರ್ಕ್ಸ್ ತಗೋಬೇಕು, ಇಷ್ಟೇ ಅಂಕಗಳು ಇರಬೇಕು, ನಿನಗೆ ಎಲ್ಲರಿಗಿಂತ ನೀನು ಫಸ್ಟ್ ಬಂದಿರಬೇಕು ಸ್ಕೂಲಲ್ಲಿ. ನೀನು ನನ್ನ ಮಗ ಅಥವಾ ನನ್ನ ಮಗಳು, ನಾನು ಹಿಂಗೆ ಇದ್ದೆ, ನೀನು ಕೂಡ ಹಾಗೆ ಇರಬೇಕು ಅಂಥೇಳಿ ಈ ರೀತಿ ಮಕ್ಕಳಿಗೆಲ್ಲ ನಾವು ತುಂಬುತ್ತಾ ಇರ್ತೀವಿ ಇಂಥ ವಿಚಾರಗಳನ್ನು. ಆವಾಗ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಏನಾದರೂ ಅವರು ಏನೋ ಸಾಧನೆಯನ್ನು ಮಾಡಿ ಎಷ್ಟು ಓದಿ ಅಂಕಗಳನ್ನು ಕಡಿಮೆ ತಗೊಂಡು ಅಕಸ್ಮಾತ್ ಫೇಲ್ ಆದರೆ ಆಯಿತು, ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿನೂ ಕೂಡ ಅವರು ಹೋಗ್ತಾರೆ ಮಕ್ಕಳು. ಮಕ್ಕಳಿಗೆ ಹೇಳ್ಬೇಕಾಗಿರೋದು ಇಂಥದ್ದಲ್ಲ, ಇಷ್ಟೇ ಅಂಕ ತಗೊಳ್ಳಿ, ಹಿಂಗೆ ಇರಬೇಕು, ಈ ರೀತಿನೇ ಜೀವಿಸ್ಬೇಕು ಅಂಥೇಳಿ ನಾವು ಹೇಳ್ಕೊಡೋದಲ್ಲ.
ಮಕ್ಕಳಿಗೆ ಎಲ್ಲ ವಿಚಾರಗಳನ್ನು ಕೂಡ ಖಾಲಿ ಮಾಡ್ಕೊ. ನಿನ್ನ ಜೊತೆಗೆ ನೀನಿರು. ಉಸಿರಾಟ ಎಂಬ ಗುರುವಿನ ಜೊತೆಗಿದ್ದು ಕಲ್ತ್ಕೋ. ಮನಸ್ಸನ್ನು ಖಾಲಿ ಮಾಡ್ಕೋ. ಅಭ್ಯಾಸದಲ್ಲಿ ನಿನಗೆ ಎಲ್ಲವೂ ಕೂಡ ಅದಷ್ಟಕ್ಕದೇ ನೀನು ಏನು ಕಲಿಬೇಕು ಅಂತ ಅಂದ್ಕೊಂಡಿದ್ಯಾ ಎಲ್ಲವೂ ಕೂಡ ಅದಷ್ಟಕ್ಕದೇ ನಡೀತಾ ಇರತ್ತೆ ಅಂತೇಳಿ ಮಕ್ಕಳಿಗೆ ಹೇಳ್ಬೇಕಾಗಿರೋದು ಇದು. ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿರೋದು ಇದು. ನಾವು ಸರಿಯಾದ ಜೀವನವನ್ನು ನಾವು ಜೀವಿಸ್ತಾ ಇದ್ದರೆ ಮಕ್ಕಳಿಗೂ ಕೂಡ ನಾವು ಸರಿಯಾದ ಜೀವನವನ್ನೇ ಹೇಳ್ಕೊಡ್ತಾ ಇರ್ತೀವಿ. ನಾವು ಸರಿಯಲ್ಲದ ಜೀವನವನ್ನು ನಾವು ಮಾಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ನಾವು ಅದೇ ಹೇಳ್ಕೊಡ್ತಾ ಇರ್ತೀವಿ. ಫ್ರೆಂಡ್ಸ್, ಫಸ್ಟು ನಾವು ಕಲಿಬೇಕು. ಸರಿಯಾದ ಜೀವನವನ್ನು ಜೀವಿಸೋದನ್ನು ನಾವು ಕಲಿಬೇಕು. ಆಗ ಮಕ್ಕಳಿಗೂ ಕೂಡ ನಾವು ಇದನ್ನೇ ಹೇಳ್ಕೊಡ್ತೀವಿ. ನಾವು ಕೂಡ ಆನಂದವಾಗಿರ್ತೀವಿ, ನಮ್ಮ ಜೊತೆಗಿರೋರು ನಮ್ಮ ಮಕ್ಕಳು ಕೂಡ ಆನಂದವಾಗಿರ್ತಾರೆ. ನಾವು ಧ್ಯಾನ ಮಾಡದೇ ಇದ್ದರೆ ನಾವು ಕೂಡ ಭಯದಲ್ಲಿನೇ ಜೀವಿಸ್ತಾ ಇರ್ತೀವಿ. ಮಕ್ಕಳಿಗೂ ಕೂಡ ಭಯವನ್ನು ನಾವು ತುಂಬಿಸ್ತಾ ಇರ್ತೀವಿ, ಭಯವನ್ನು ನಾವು ತುಂಬ್ತಾ ಇರ್ತೀವಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದೂ ಕೂಡ ಯೋಚನೆ ಬೇಡ. ಕೇವಲ ಅಭ್ಯಾಸದಲ್ಲಿ ಮಾತ್ರ ನಾವು ಅಷ್ಟೇ ಮಕ್ಕಳಿಗೆ ತಲೆಯಲ್ಲಿ ತುಂಬೋದಷ್ಟೇ ಅಲ್ಲ, ನಾವು ಜಾತಿಗಳನ್ನು ಕೂಡ ಮಕ್ಕಳಿಗೆ ತುಂಬಿಬಿಡ್ತೀವಿ. ನಾವು ಹೀಗೆ ಮುಸ್ಲಿಮಿನ್ ಜಾತಿ, ನಾವು ಹೀಗೆ ಇರಬೇಕು, ಅವ್ರು ಹಿಂದೂ ಜಾತಿ, ಅವ್ರು ಹಾಗೇ ಇರ್ತಾರೆ, ಅವ್ರ ಸಂಘದಲ್ಲಿ ನೀನಿರಬಾರ್ದು, ನೀನು ಮುಸ್ಲಿಮ್ ಆಗಿ ಮಸೀದಿಗಳಿಗೆ ದರ್ಗಾಗಳಿಗೆ ಹೋಗಬೇಕು, ಹಿಂದೂಗಳಾದರೆ ಶಿವನ ಒಂದು ವಿಗ್ರಹ ಪೂಜೆ ಮಾಡಬೇಕು, ಮುಸ್ಲಿಮ್ ಅವರು ಶಿವನ ಒಂದು ದೇವಸ್ಥಾನಕ್ಕೆ ಹೋಗಬಾರ್ದು, ಹಿಂದೂ ಅವರು ಒಂದು ದರ್ಗಾಕ್ಕೆ ಹೋಗಬಾರ್ದು ಅಂಥೇಳಿ ಆ ಮಕ್ಕಳಿಗೆ ನಾವು ತಲೆಗೆ ತುಂಬಿಬಿಟ್ಟಿರ್ತೀವಿ. ಅದೇ ದೊಡ್ಡವರಾದಮೇಲೆ ಆ ಮಕ್ಕಳು ಹಾಗೇ ಬೆಳೆದು
ಇವಾಗಿನ ಈ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾ ಇರೋದು ಯಾಕೆ? ದೊಡ್ಡವರಾಗಿನೇ ಅವ್ರ ಮಕ್ಕಳಿಗೆಲ್ಲ ತಲೆಯಲ್ಲಿ ತುಂಬಿಬಿಟ್ಟಿದ್ದೀವಿ. ಆ ದೊಡ್ಡವರಾಗಿರೋ ಮಕ್ಕಳೇ ಇವಾಗ ಗಲಾಟೆ ಹಿಂದೂ ಮುಸ್ಲಿಂ ಅಂತೇಳಿ ಕಿತ್ತಾಡ್ತಾ ಇರ್ತಾರೆ. ಯಾರು ಅವ್ರಿಗೆ ತಲೆಗೆ ತುಂಬಿರೋದು? ತಂದೆ ತಾಯಿಗಳು, ದೊಡ್ಡವರು, ಮನೆಯಲ್ಲಿರುವಂಥ ದೊಡ್ಡವರು. ಫಸ್ಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನಾನು ಎಷ್ಟರ ಮಟ್ಟಿಗೆ ಸರಿಯಾದ ಜೀವನವನ್ನು ಜೀವಿಸ್ತಾ ಇದ್ದೀನಿ ಅಂಥೇಳಿ. ಇದು ಎಲ್ಲ ಯಾವಾಗ ಸಾಧ್ಯ ಆಗತ್ತೆ ಅಂದರೆ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ, ನನ್ನನ್ನು ನಾನು ತಿಳ್ಕೊಂಡಾಗ, ನಾನು ಎಷ್ಟರ ಮಟ್ಟಿಗೆ ಸರಿಯಾದ ಜೀವನವನ್ನು ಜೀವಿಸ್ತಾ ಇದ್ದೀನಿ ಅಂಥೇಳಿ ಆ ವಿವೇಕ ನನಗೆ ಬರ್ತಾ ಇರುತ್ತೆ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ. ಅಲ್ಲಿವರೆಗೂ ಕೂಡ ನಾವು ಏನು ಕಲ್ತ್ಕೊಂಡಿರ್ತೀವಿ ಅದನ್ನೇ ನಾವು ಬೇರೆಯವ್ರಿಗೆ ಹೇಳ್ತಾ ಇರ್ತೀವಿ. ಯಾರು ಅಜ್ಞಾನದಿಂದ ನಮಗೆ ಹೇಳ್ಕೊಟ್ಟಿರ್ತಾರೋ ಆ ಅಜ್ಞಾನದಿಂದ ನಾವು ಕೂಡ ಜೀವಿಸ್ತಾ ಮತ್ತೆ ಅಂಥ ಒಂದು ಅಜ್ಞಾನವನ್ನು ಜೀವನವನ್ನು ಜೀವಿಸೋದಕ್ಕೆ ಬೇರೆಯವ್ರಿಗೂ ಕೂಡ ನಾವು ಪ್ರೋತ್ಸಾಹ ಮಾಡ್ತಾ ಇರ್ತೀವಿ, ಪ್ರೋತ್ಸಾಹ ಕೊಡ್ತಾ ಇರ್ತೀವಿ. ಫಸ್ಟು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನಾನು ಆನಂದವಾಗಿ ಇದ್ದೀನ? ನನ್ನ ಜೀವನದಲ್ಲಿ ನಾನು ಖುಷಿಯಾಗಿದ್ದೀನ? ನಾನು ಆನಂದವಾಗಿದ್ದೀನ? ನಾನು ಆರೋಗ್ಯವಾಗಿದ್ದೀನ? ನನ್ನ ಯೋಚನೆ ಸರಿಯಾಗಿದೆಯಾ? ನನ್ನ ಕೆಲಸ ಸರಿಯಾಗಿದೆಯಾ? ನನ್ನ ಮಾತುಗಳು ಸರಿಯಾಗಿದೆಯೇನು ಅಂಥೇಳಿ ಫಸ್ಟು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನನ್ನ ಯೋಚನೆಗಳು ಸರಿಯಾಗಿದ್ದು ನಾನು ಸರಿಯಾದ ಜೀವನವನ್ನು ಮಾಡ್ತಾ ಇದ್ದರೆ, ನಾನು ಅದರಲ್ಲಿ ನನ್ನ ಜೀವನದಲ್ಲಿ ನಾನು ಆನಂದದಿಂದ ಆರೋಗ್ಯದಿಂದ ಇದ್ದರೆ ಇದನ್ನು ನಾವು ಹೇಳ್ಕೊಳ್ಬೇಕು. ನಾನೇ ಆನಂದವಾಗಿಲ್ಲ, ನಾನು ಆರೋಗ್ಯದಿಂದ ಇಲ್ಲ, ನನ್ನ ಮನಸ್ಸು ಯಾವಾಗಲೂ ಕೂಡ ಅಸಮಾಧಾನವಾಗಿರುತ್ತೆ. ಆದರೆ ನನ್ನ ಜೀವನ ಇದನ್ನು ನೋಡೇ ನಾವು ತಿಳ್ಕೋಬೇಕು, ನಾನು ಸರಿಯಾಗಿ ಜೀವಿಸ್ತಾ ಇಲ್ಲ ಅಂಥೇಳಿ. ನಾನು ಸರಿಯಾದ ಜೀವನವನ್ನು ಜೀವಿಸ್ತಾ ಇದ್ದರೆ ನಾನು ಯಾವಾಗಲೂ ಕೂಡ ಆನಂದವಾಗಿಯೇ ಇರಬೇಕಲ್ಲ, ಯಾಕಿಲ್ಲ? ನಾನು ಸರಿಯಾದ ಜೀವನವನ್ನು ಜೀವಿಸ್ತಾ ಇದ್ದರೆ ನಾನು ಆರೋಗ್ಯವಾಗಿ ಆನಂದವಾಗಿ ಖುಷಿಯಾಗಿರಬೇಕು. ನಾನು ಖುಷಿಯಾಗಿರಬೇಕು, ನಮ್ಮ ಕುಟುಂಬದಲ್ಲಿರೋರೆಲ್ಲರೂ ಕೂಡ ಖುಷಿಯಾಗಿರಬೇಕು. ನನ್ನ ಒಂದು ಆರೋಗ್ಯ ಸರಿ ಇಲ್ಲ, ಕುಟುಂಬದಲ್ಲಿ ನನ್ನಿಂದ ಎಲ್ಲರ ನೆಮ್ಮದಿ ಕೂಡ ಹಾಳಾಗ್ತಾ ಇದೆ, ನಾನು ಕೂಡ ನೆಮ್ಮದಿಯಾಗಿಲ್ಲ ಅಂದರೆ ಅದು ನಂದು ಸರಿಯಾದ ಜೀವನ ಅಲ್ಲ. ಅದು ಇಂಥ ಜೀವನವನ್ನು ಯಾರಿಗೂ ಕೂಡ ನಾವು ಹೇಳ್ಕೊಡ್ಬಾರ್ದು, ಹೀಗೆ ಇರಬೇಕು ಅಂತೇಳಿ. ಯಾಕೆಂದರೆ ನನ್ನದೇ ಜೀವನ ಸರಿ ಇಲ್ಲ ಅಲ್ಲೇ.
ಯಾರು ಜೀವನವನ್ನು ಸರಿ ಮಾಡಿಕೊಂಡು ಸರಿಯಾದ ಯೋಚನೆ ಸರಿಯಾದ ಜೀವನವನ್ನು ಜೀವಿಸ್ತಾ ಇರ್ತಾರೋ ಆರೋಗ್ಯವಾಗಿ ಆನಂದವಾಗಿ ಅವ್ರದ್ದು ಸರಿಯಾದ ಜೀವನವಾಗಿರುತ್ತೆ. ಮಕ್ಕಳಿಗೆ ಹಾಗೆ ಮಾಡು ಹೀಗೆ ಮಾಡು ಅಂಥೇಳಿ ಎಲ್ಲ ಅವ್ರ ತಲೆಗಳಲ್ಲಿ ತುಂಬಿರ್ತೀವಿ ನಾವೇ. ಅಂಥವ್ರಿಗೆ ಹಾಗೇ ಮಾಡಬೇಕು. ನಮ್ಮ ತಂಟೆಗೆ ಬಂದವ್ರಿಗೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಹಾಗೆ ಹೀಗೆ ಅಂಥೇಳಿ ಎಲ್ಲದೂ ಕೂಡ ಅವ್ರ ಮಕ್ಕಳಿಗೆ ತಲೆಯಲ್ಲಿ ನಾವು ತುಂಬಿರ್ತೀವಿ. ದೊಡ್ಡವರಾದ್ಮೇಲೆ ಆ ಮಕ್ಕಳು ಏನು ಮಾಡ್ತಾರೆ, ನಮಗೆ ತಿರುಗಿ ಬಿದ್ದುಬಿಡ್ತಾರೆ. ಆವಾಗ ನಮಗೆ ಅರಿವಿಗೆ ಬರುತ್ತೆ, ಅಯ್ಯೋ ನನ್ನ ಮಕ್ಕಳು ಹಿಂಗೆ ನನಗೆ ತಿರುಗಿ ಬಿದ್ದುಬಿಟ್ರು ಅಂಥೇಳಿ. ನನ್ನ ಮಕ್ಕಳಿಂದ ನಾನು ಚಿಂತೆ ಮಾಡುವಂಗಾಯಿತು. ನನ್ನ ಮಕ್ಕಳಿಂದನೇ ನನಗೆ ಚಿಂತೆ ಮಾಡಿ ಕಾಯಿಲೆ ಬರೆಸ್ಕೊಳ್ತಾ ಇದ್ದೀನಿ ನಾನು ಅಂಥೇಳಿ ಮತ್ತೆ ನಾವೇ ಅಂದ್ಕೊಳ್ತಾ ಇರ್ತೀವಿ. ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ನನಗೆ ಈ ರೀತಿ ದುಃಖ ಕೊಡ್ತಾ ಇರ್ತಾರೆ ಅಂಥೇಳಿ. ಯಾರು ಅವ್ರಿಗೆ ಹೇಳ್ಕೊಟ್ಟಿದ್ದು ಮಕ್ಕಳಿಗೆ? ಇಂಥದ್ದೆಲ್ಲ ಯಾರು ತಲೆಗೆ ತುಂಬಿರ್ತಾರೆ? ನಾವೇ ತುಂಬಿರ್ತೀವಿ ಮಕ್ಕಳಿಗೆ ತಲೆಗೆ. ನಮಗಿಲ್ಲ ಇಷ್ಟು ದಿನ ಏನೂ ಕೂಡ ನಮಗೆ ತಿಳಿದಿರಲಿಲ್ಲ. ಹಾಗಾಗಿ ನಾವು ಆ ರೀತಿ ನಾವು ಮಾಡಿಬಿಟ್ಟಿದ್ದೀವಿ, ಮಾಡ್ತಾನೇ ಇರ್ತೀವಿ. ಇವಾಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ಆ ಅರಿವು ನಮಗೆ ಬಂದಿದೆ. ಯಾವುದೇ ಕೂಡ ವಿಚಾರಗಳು ಇರಬಾರ್ದು. ವಿಚಾರಗಳನ್ನೆಲ್ಲವೂ ಕೂಡ ನಾವು ಶೂನ್ಯ ಮಾಡ್ಕೋಬೇಕು. ನಮ್ಮ ಉಸಿರಾಟ ಎಂಬ ಗುರುವಿನ ಜೊತೆಗಿದ್ದು ಈ ಒಂದು ಅರಿವು ನಮಗೆ ಬಂದಿದೆ. ಇವಾಗ ನಾವು ಮಾಡ್ತಾ ಇದ್ದೀವಿ, ನಾವು ಆರೋಗ್ಯವಾಗಿದ್ದೀವಿ, ಆನಂದವಾಗಿದ್ದೀವಿ. ಇದನ್ನು ನಾವು ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ಬೇಕು. ನಾವು ಎಲ್ಲ ಸರಿಯಾಗಿರುವಾಗಲೇ ನಾವು ಧ್ಯಾನವನ್ನು ಮಾಡಬೇಕು. ನಮ್ಮ ಕೊನೆ ಉಸಿರುವರೆಗೂ ಇರೋವರೆಗೂ ಕೂಡ ನಾವು ಆರೋಗ್ಯದಿಂದನೇ ನಾವು ಜೀವಿಸಬೇಕು, ಆನಂದವಾಗಿ ನಾವು ಜೀವಿಸಬೇಕು. ನಮಗೆ ಇವಾಗ ಶರೀರ ಕುತ್ಕೊಳ್ಳೋಕ್ಕಾಗ್ತಾ ಇದೆ ಅಂದರೆ ನಾವು ಇವಾಗಲೇ ಧ್ಯಾನದ ಅಭ್ಯಾಸ ಮಾಡಬೇಕು. ವಯಸ್ಸಾದ ಮೇಲೆ ನಾವು ಕುತ್ಕೊಳ್ಳೋದಲ್ಲ. ನನಗೆ ಇನ್ನೂ ವಯಸ್ಸಿದೆ, ಇವಾಗಲೇ ಬೇಡ, ಇನ್ನೊಂದು 60-70 ವರ್ಷ ಆಗಲಿ, ಅವಾಗ ನಾನು ಧ್ಯಾನ ಮಾಡೋದು ವಯಸ್ಸಾಗತ್ತೆ, ಅವಾಗ ಕುತ್ಕೋಬೇಕು ಅಂಥೇಳಿ. ಅವಾಗ ನಾವು ಏನು ಕುತ್ಕೊಳ್ತೀವಿ? ಶರೀರ ಕುತ್ಕೊಳ್ಳೋಕ್ಕಾಗೋದಿಲ್ಲ. ನಾಡಿ ಮಂಡಲ ಶುದ್ಧಿ ಆಗ್ತಾ ಇರುತ್ತೆ, ಆ ನೋವು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅವಾಗ ಮತ್ತೇನು ಮಾಡ್ತೀವಿ? ಏನೂ ಕೂಡ ಸಾಧನೆ ಮಾಡೋದಿಲ್ಲ. ಹಾಗೆ ಶರೀರವನ್ನು ಬಿಡಬೇಕಾಗತ್ತೆ. ನಾವು ಶರೀರ ಚೆನ್ನಾಗಿರುವಾಗಲೇ, ನಮ್ಮ ಬುದ್ಧಿ ಸರಿಯಾಗಿರುವಾಗಲೇ ನಾವು ಧ್ಯಾನ ಮಾಡಬೇಕು. ಚಿಕ್ಕ ವಯಸ್ಸಿನಲ್ಲೇ ನಮಗೆ ಧ್ಯಾನ ಸಿಕ್ಕಿದೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ನಾವು ಧ್ಯಾನ ಮಾಡಬೇಕು. 60-70 ವರ್ಷ ಆದಮೇಲೆ ಧ್ಯಾನ ಅಲ್ಲ. ಮಕ್ಕಳಿಗೆ 5 ವರ್ಷಲಿಂತ್ರನೇ ನಾವು ಧ್ಯಾನದ ಒಂದು ಉಸಿರಾಟದ ಜೊತೆಗೆ ಇರು ಅಂಥೇಳಿ ಧ್ಯಾನದ ಒಂದು ಪದ್ಧತಿಯನ್ನು ನಾವು ಹೇಳ್ಕೊಡ್ಬೇಕು. ನಾವು ಶರೀರ ಸರಿಯಾಗಿ ಇರುವಾಗಲೇ ನಾವು ಧ್ಯಾನಕ್ಕೆ ಬಂದರೆ
ನಾವು ಯಾವಾಗಲೂ ಕೂಡ ಆನಂದವಾಗಿ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನಾವು ಶರೀರ ಸರಿಯಾಗಿರುವಾಗಲೇ ನಾವು ಧ್ಯಾನಕ್ಕೆ ಬರಲಿಲ್ಲ ಅಂದರೆ, ನಾವು ಯಾವುದೂ ಕೂಡ ಸಾಧನೆ ಮಾಡಲಿಲ್ಲ ಅಂದರೆ, ನಮಗೆ ಕಾಯಿಲೆಗಳು ಏನಾದರೂ ಬಂದರೆ ಯಾರೂ ಕೂಡ ನಮಗೆ ನೋಡ್ಕೊಳ್ಳಲ್ಲ ಫ್ರೆಂಡ್ಸ್. ಎಷ್ಟು ದಿನ ನೋಡ್ಕೊಳ್ತಾರೆ? ಒಂದು ದಿನ ನೋಡ್ಕೋಬೋದು, 2 ದಿನ ನೋಡ್ಕೋಬೋದು, 1 ವಾರ ನೋಡ್ಕೋಬೋದು. ಆಮೇಲೆ ನಮಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇರ್ತಾರೆ, ಎಷ್ಟು ಗೌರವದಿಂದ ಮಾತಾಡಿಸ್ತಾ ಇರ್ತಾರೆ, ಅವರೇ ನಮಗೆ ಅವಮಾನಗಳನ್ನು ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಕೆಲವರು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ವೃದ್ಧಾಶ್ರಮಕ್ಕೆ ಕಳಿಸಿಬಿಡ್ತಾರೆ. ನಮ್ಮ ಕೆಲಸನೇ ನಮಗೆ ಮಾಡೋಕ್ಕಾಗೋದಿಲ್ಲ, ನಿಮ್ಮದೊಂದು ಚಾಕರಿ ಏನು ಮಾಡೋಣ ಅಂಥೇಳಿ. ಈ ರೀತಿ ನಾವು ಎಲ್ಲ ನೋಡ್ತಾ ಇರ್ತೀವಿ. ಈ ರೀತಿ ನಮ್ಮ ಜೀವನದಲ್ಲಿ ಆಗಬಾರ್ದು ಅಂದರೆ ನಾವು ಹೆಚ್ಚು ಹೆಚ್ಚು ಧ್ಯಾನದ ಸಾಧನೆಯನ್ನು ಮಾಡಿ ನಮ್ಮ ಆರೋಗ್ಯವನ್ನು ನಾವು ಪಡ್ಕೊಳ್ತಾ ಇರಬೇಕು. ನಾವು ಯಾವಾಗಲೂ ಕೂಡ ಆರೋಗ್ಯವಾಗಿಯೇ ಇರಬೇಕು, ಯಾವಾಗಲೂ ಕೂಡ ನಾವು ಆನಂದವಾಗಿಯೇ ಇರಬೇಕು. ನಾವು ಧ್ಯಾನ ಮಾಡ್ತಾ ಮಾಡ್ತಾನೆ ನಾವು ಶರೀರ ಬಿಡಬೇಕು, ಧ್ಯಾನ ಪ್ರಚಾರ ಮಾಡ್ತಾ ಮಾಡ್ತಾನೆ ನಾವು ಶರೀರ ಬಿಡಬೇಕು, ಧ್ಯಾನದ ಒಂದು ವಿಷಯ ಕೇಳ್ತಾ ಕೇಳ್ತಾನೆ ನಾವು ಶರೀರ ಬಿಡಬೇಕು. ಆ ರೀತಿ ನಾವು ಜೀವನವನ್ನು ಜೀವಿಸ್ತಾ ಇರಬೇಕು. ಕಾಯಿಲೆಯಿಂದ ಎಲ್ರಿಗೂ ಕೂಡ ಬೇಜಾರು ಮಾಡಿ ಕಾಯಿಲೆ ಬರೆಸ್ಕೊಂಡು ನಾನು ಕೂಡ ಬೇಜಾರದಿಂದ ಸತ್ತು ಶರೀರವನ್ನು ಬಿಟ್ಟು ಬೇರೆಯವ್ರಿಗೂ ಕೂಡ ಬೇಜಾರು ಮಾಡಿ ಆ ರೀತಿ ನಾವು ಶರೀರ ಬಿಡಬಾರ್ದು. ಮತ್ತು ಆ ರೀತಿ ನಮ್ಗೆ ಆಗಬಾರ್ದು ಅಂದರೆ ನಾವು ಇವಾಗಲಿಂದನೇ ಸಾಧನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಆಗಬಾರ್ದು ಅಂದರೆ ನಾವು ಇವಾಗಲಿಂದನೇ ನಾವು ಸಾಧನೆಯನ್ನು ಮಾಡಬೇಕು. ಚಿಕ್ಕ ವಯಸ್ಸಿನಲ್ಲೇ ನಾವು ಸಾಧನೆಯನ್ನು ಮಾಡಬೇಕು. ನಮ್ಮ ಜೀವನವನ್ನು ನಾವು ದೃಢವಾಗಿ ಇಟ್ಕೋಬೇಕು. ನಾವು ಹೀಗೆ ಧ್ಯಾನ ಮಾಡ್ತಾ ಮಾಡ್ತಾ ಶರೀರ ಬಿಟ್ಟರೆ, ಧ್ಯಾನ ಪ್ರಚಾರ ಮಾಡ್ತಾ ಮಾಡ್ತಾನೆ ನಾವು ಶರೀರ ಬಿಟ್ಟರೆ, ಧ್ಯಾನದ ವಿಷಯವನ್ನು ಕೇಳ್ತಾ ಕೇಳ್ತಾ ನಾವು ಶರೀರ ಬಿಟ್ಟರೆ ನಮ್ಮ ಮುಂದಿನ ಜೀವನ ಮತ್ತೆ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನಾವಿಲ್ಲಿ ಹಿಂದೂ ಆಗಿ ನಾನು ಮುಸ್ಲಿಂ ಮಂತನದಲ್ಲಿ ಹುಟ್ಟಿದ್ದೀನಿ, ನಾನು ಹಿಂದೂ ಆಗಿ ಮಂತನದಲ್ಲಿ ಹುಟ್ಟಿದ್ದೀನಿ, ನಮ್ಮ ವಿಚಾರಗಳು ಈ ರೀತಿ ಇದ್ದರೆ, ಈ ರೀತಿ ಇದ್ಕೊಂಡು ನಾವು ಶರೀರ ಬಿಟ್ಟರೆ ಮತ್ತೆ ಏನು ಆ ಮನೆಯಿಂದ ನಾವು ಶರೀರ ಬಿಟ್ಟಿದ್ವಿ ಮತ್ತೆ ಅವ್ರ ಮನೆಯಲ್ಲೇ ನಾವು ಮತ್ತೆ ಜನ್ಮಗಳನ್ನು ತಗೊಳ್ತಾ ಎಷ್ಟೋ ಜನ್ಮಗಳನ್ನು ಆ ಒಂದು ಮುಸ್ಲಿಂ ಅವ್ರ ಮನೆತನದಲ್ಲೇ ಹುಟ್ಟಿ ಎಷ್ಟೋ ಜನ್ಮಗಳನ್ನು ನಾವು ತಗೊಳ್ತೀವಿ. ಹಿಂದೂ ಮನೆತನಗಳಲ್ಲಿ ಹುಟ್ಟಿ ಎಷ್ಟೋ ಜನ್ಮಗಳನ್ನು ತಗೊಳ್ತೀವಿ. ಯಾಕೆಂದರೆ ನಾವು ಅದೇ ಯೋಚನೆಯಿಂದನೇ ಶರೀರ ಬಿಟ್ಟಿರ್ತೀವಿ. ಅದೇ ನಾವು ಒಂದು ಸತ್ಯದ ಬಗ್ಗೆ ಅನ್ವೇಷಣೆ ಮಾಡ್ತಾ ಮಾಡ್ತಾ ಸತ್ಯವನ್ನು ನಾವು ತಿಳ್ಕೊಳ್ತಾ ಶರೀರ ಬಿಟ್ಟರೆ ನಾವು ಭಗವಂತನ ರಾಜ್ಯಕ್ಕೆ ನಾವು ಸೇರ್ಕೊಳ್ತೀವಿ. ನಾವು ಸತ್ಯದ ಒಂದು ಅನ್ವೇಷಣೆಯಲ್ಲಿದ್ದಾಗ, ಸತ್ಯದ ಒಂದು ಸಾಧನೆಯ ಹಾದಿಯಲ್ಲಿದ್ದಾಗ, ಧರ್ಮವಾಗಿ ಅಹಿಂಸೆ ಮಾರ್ಗದಲ್ಲಿದ್ದಾಗ ಸಾಕ್ಷಾತ್ ಆ ಭಗವಂತನೇ ಬಂದು ನಮಗೆ ಈ ಶರೀರ ಬಿಡುವಾಗ ಈ ಆತ್ಮಕ್ಕೆ ಸಾಕ್ಷಾತ್ ಭಗವಂತನೇ ಬಂದು ನಮಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಭಗವಂತನ ರಾಜ್ಯಕ್ಕೆ ನಾವು ಈಸಿಯಾಗಿ ಸೇರ್ಕೊಂಡ್ಬಿಡ್ತೀವಿ. ನಾವಿವಾಗ ಮುಸ್ಲಿಂ ಅವ್ರ ಮಂತನದಲ್ಲಿ ಹುಟ್ಟಿ ಧ್ಯಾನವನ್ನು ಮಾಡ್ತಾ ಇದ್ರೆ
ಮುಸ್ಲಿಮರ ಒಂದು ಮನೆತನದಲ್ಲಿ ಮುಸ್ಲಿಮರ ಒಂದು ಮನೆತನದಲ್ಲಿ ಹುಟ್ಟಿ ನನ್ನ ಒಂದು ಪಾತ್ರವನ್ನು ನಾನು ಸರಿಯಾಗಿ ಮಾಡಿದ್ದೀನಿ, ನಾನು ಯಾವ ಪಾತ್ರವನ್ನು ತಗೊಂಡು ಬಂದಿದ್ದೀನಿ ಅದು ನಾನು ಸರಿಯಾಗಿ ಮಾಡಿದ್ದೀನಿ ಅಂಥೇಳಿ ನಾವು ಯಾವಾಗ ನಿಶ್ಚಿಂತೆಯಾಗಿ ಈ ಶರೀರವನ್ನು ಬಿಡ್ತೀವೋ ಆವಾಗ ನಾವು ಭಗವಂತನ ರಾಜ್ಯಕ್ಕೆ ಸೇರ್ಕೊಳ್ತೀವಿ, ಮತ್ತೆ ಹೊಸದನ್ನು ನಾವು ಕಲ್ತ್ಕೊಳ್ತೀವಿ. ಯಾರು ಧ್ಯಾನ ಮಾಡೋದಿಲ್ವೋ, ಯಾರು ಸತ್ಯವನ್ನು ತಿಳ್ಕೊಂಡಿರೋದಿಲ್ವೋ ಅದೇ ಕುಟುಂಬದಲ್ಲಿ ಪದೇ ಪದೇ ಹುಡ್ತಾನೆ ಇರ್ತಾರೆ. ಅದೇ ಕುಟುಂಬನೇ ಯಾವುದೋ ಒಂದು ಇದಕ್ಕೆ ಒಂದು ಸಮಯ ಅಂತ ಹೇಳಿ ಇರುತ್ತೆ. ಪದೇ ಪದೇ ಅದೇ ಕುಟುಂಬದಲ್ಲಿನೇ ನಾವು ಹುಟ್ಟುತ್ತಾ ಇದ್ದರೆ, ಇವಾಗ ಮುಸ್ಲಿಮರಾಗಲಿ ಹಿಂದೂ ಆಗಲಿ ಬ್ರಾಹ್ಮಣರೇ ಆಗಿರಲಿ, ಪದೇ ಪದೇ ಅದೇ ಮನೆಯಲ್ಲಿನೇ ನಾವು ಹುಟ್ಟುತ್ತಾ ಇದ್ದರೆ ಏನಾಗುತ್ತೆ ಅಂದರೆ ಒಂದು ಸತಿ ನಾವು ಎಲ್ಲ ಬಂಧು ಬಳಗನೂ ಕೂಡ ಇರುವಾಗಲೇ ನಮ್ಗೆ ಬಿಟ್ಟು ಹೋಗೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾರು ಕೂಡ ನಮಗೆ ಸೇರಿಸ್ಕೊಳ್ಳೋದಿಲ್ಲ. ಎಲ್ಲ ಬಂಧು ಬಳಗರು ಕೂಡ ದೂರ ಆಗಿಬಿಡ್ತಾರೆ. ಯಾಕೆಂದರೆ ಎಷ್ಟೋ ಜನ್ಮಗಳನ್ನು ಆ ಒಂದು ಮನೆತನದಲ್ಲೇ ನಾವು ಹುಡ್ತಾ ಇದ್ದೀವಿ, ಆ ಮನೆಯಲ್ಲೇ ಮೊಮ್ಮಕ್ಕಳ ಹೊಟ್ಟೆಯಲ್ಲಿ ಮಗನ ಹೊಟ್ಟೆಯಲ್ಲಿ ಮತ್ತೆ ಪದೇ ಪದೇ ಒಟ್ಟಿನಲ್ಲಿ ಅದೇ ಮನೆಯಲ್ಲೇ ನಾವು ಮತ್ತೆ ಆ ಒಂದು ಮನೆತನದಲ್ಲೇ ನಾವು ಹುಡ್ತಾ ಇದ್ದೀವಿ. ಅವಾಗ ಏನಾಗತ್ತೆ, ಎಲ್ಲದಕ್ಕೂ ಒಂದು ಸಮಯ ಅಂತಿರತ್ತೆ ಕಲ್ತ್ಕೊಳ್ಳೋದಕ್ಕೆ. ಇವಾಗ ಒಂದು ಡಿಗ್ರಿ ಮಾಡಬೇಕಂದ್ರೆ 3 ವರ್ಷ 4 ವರ್ಷ ಅಂತ ಇರುತ್ತೆ. ಆ ಡಿಗ್ರಿ ನಾವು 3 ವರ್ಷ 4 ವರ್ಷದಲ್ಲಿ ಅದು ಕಂಪ್ಲೀಟ್ ಮಾಡಬೇಕು. ಎಷ್ಟೇ ಸತಿ ಫೇಲ್ ಆದ್ರೂ ಕೂಡ, ಯಾವ ಒಂದು ವಿಷಯ ಓದ್ರೂ ಕೂಡ ಮತ್ತೆ ಅದು 3 ವರ್ಷ 4 ವರ್ಷದಲ್ಲಿ ಪಾಸ್ ಆಗಿಬಿಡ್ಬೇಕು. ಇಲ್ಲಾಂದರೆ ಮತ್ತೆ ರಿಪೀಟ್ ಮತ್ತೆ ನಾವು 3 ವರ್ಷ 4 ವರ್ಷ ಓದಬೇಕಾಗತ್ತೆ. ಅವಾಗ ಏನಾಗತ್ತೆ, ಎಲ್ರಿಗೂ ಕೂಡ ಕಷ್ಟ, ತಂದೆ ತಾಯಿಗಳಿಗೆ ಕೂಡ ಕಷ್ಟ, ದುಡ್ಡು ವೇಸ್ಟು, ಟೈಮ್ ವೇಸ್ಟು, ಎಲ್ಲ ವೇಸ್ಟು. ಹಾಗೆ ನಾವು ಪದೇ ಪದೇ ಅದೇ ಕುಟುಂಬದಲ್ಲಿನೇ ನಾವು ಏನು ಶರೀರ ಬಿಡುವಾಗ ಅದೇ ಯೋಚನೆಯಿಂದ ನಾವು ಶರೀರ ಬಿಟ್ಟಿರ್ತೀವೋ, ಮತ್ತೆ ಆ ಕುಟುಂಬದಲ್ಲಿ ಇರೋರೇ ನಮಗೆ ದೊಡ್ಡವರು, ಯಾರು ಶರೀರವನ್ನು ಬಿಟ್ಟಿರ್ತಾರೋ ಅವರೇ ನಮಗೆ ಕರ್ಕೊಂಡೋಗಿರ್ತಾರೆ. ಮತ್ತೆ ಆ ಕುಟುಂಬದಲ್ಲೇ ಮತ್ತೆ ನಾವು ಬರ್ತೀವಿ. ಆ ಕುಟುಂಬದಲ್ಲೇ ಹುಟ್ಟಬೇಕು ಅಂಥೇಳಿ ಎಷ್ಟೋ ವರ್ಷಗಳು ಕೂಡ ಕಾಯ್ತಾ ಇರ್ತಾರೆ. ನಮ್ಮ ಅಜ್ಜಿ ಸತ್ತಾಗ ಒಂದು ಬೇವಿನ ಒಂದು ಮರದಲ್ಲಿ ಅವರು ವಾಸವಾಗಿದ್ದರು. ಆ ಕುಟುಂಬದಲ್ಲೇ ದೊಡ್ಡ ಮಗನ ಮಗನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂಥೇಳಿ, ಅಂದರೆ ಮೊಮ್ಮಗನ ಹೊಟ್ಟೆಯಲ್ಲಿ ಆ ಕುಟುಂಬದಲ್ಲೇ ಇರಬೇಕು ಅಂಥೇಳಿ ಬೇವಿನ ಒಂದು ಮರದಲ್ಲಿ 10 ವರ್ಷ ಆತ್ಮವಾಸವಾಗಿದೆ. ಮತ್ತೆ ಅದೇ ಕುಟುಂಬದಲ್ಲೇ ಅವ್ರು ಮತ್ತೆ ಜನ್ಮವನ್ನು ತಗೊಂಡಿದ್ದಾರೆ. ನಮ್ಮ ತಂದೆಯವರು ಕೂಡ ಅಷ್ಟೇ, ಅದೇ ಕುಟುಂಬದಲ್ಲೇ ಮತ್ತೆ ಜನ್ಮ. ತಾಯಿ ಮತ್ತೆ ಮಗ ಆಗಿದ್ರು ಈ ಜನ್ಮದಲ್ಲಿ, ಹಿಂದಿನ ಒಂದು ಜನ್ಮದಲ್ಲಿ. ಆದರೆ ಇವಾಗ ಶರೀರ ಬಿಟ್ಟಿದ್ದಾರಲ್ಲ, ಅದು ತಾಯಿ ಮಗ ಆಗಿದ್ರು. ಇವಾಗ ಮತ್ತೆ ಅವರು ಏನಾಗಿದ್ದಾರೆ, ಯಾವ ಜನ್ಮವನ್ನು ತಗೊಂಡಿದ್ದಾರೆ ಅಂದರೆ ಅಕ್ಕನ ಪಾತ್ರ ಮತ್ತು ತಮ್ಮನ ಪಾತ್ರ ತಗೊಂಡಿದ್ದಾರೆ. ಶರೀರ ಬದಲಾಯಿಸಿದ್ದಾರೆ, ಪಾತ್ರ ಕೂಡ ಬದಲಾಯಿತು. ಅಲ್ಲೇ ತಾಯಿ ಆಗಿರೋಳು ಅಕ್ಕ ಆದ್ಲು, ಮಗ ಆಗಿರೋದು ತಮ್ಮ ಆದ. ಪಾತ್ರ ಕೂಡ ಬದಲಾವಣೆ ಆಯಿತು, ಶರೀರ ಬದಲಾವಣೆ ಆಯಿತು, ಪಾತ್ರನೂ ಕೂಡ ಅಲ್ಲಿ ಬದಲಾವಣೆ ಆಯಿತು. ಹೀಗೆ ಅವ್ರ ಕುಟುಂಬದಲ್ಲೇ ನಾವು ಶರೀರ ನಾವು ತಗೊಳ್ತಾನೆ ಇದ್ದರೆ ಏನಾಗತ್ತೆ ಅಂದರೆ, ಒಂದಿನ ಶರೀರ ಇರುವಾಗಲೇ ಎಲ್ಲರೂ ಕೂಡ ಬಿಟ್ಟೋಗ್ಬಿಡ್ತಾರೆ ಆವಾಗಲ. ಅಥವಾ ಇಲ್ಲಾಂದರೆ ತುಂಬ ತೊಂದರೆಗಳನ್ನು ಕೊಡೋದು ಶುರು ಮಾಡಿಬಿಡ್ತಾರೆ. ತುಂಬ ಹಿಂಸೆ ಕೊಡೋದನ್ನು ಶುರು ಮಾಡಿಬಿಡ್ತಾರೆ. ಒಟ್ಟು ಆ ಕುಟುಂಬ ನಮಗೆ ಸಾಕಪ್ಪ ಅನಿಸ್ಬೇಕು.
ಆ ರೀತಿ ನಮ್ಮ ಜೀವನದಲ್ಲಿ ನಾವು ತಂದ್ಕೊಂಡ್ಬಿಡ್ತೀವಿ. ಆ ಕುಟುಂಬನೇ ನನಗೆ ಸಾಕು, ಈ ಕುಟುಂಬದ ಒಂದು ಸಹವಾಸನೇ ನನಗೆ ಸಾಕು ಅನ್ನೋ ಥರ ಪರಿಸ್ಥಿತಿಯನ್ನು ನಾವು ತಂದುಕೊಳ್ಳೋವರೆಗೂ ಕೂಡ ಅದೇ ಕುಟುಂಬದಲ್ಲಿನೇ ನಾವು ಜನ್ಮವನ್ನು ತಗೊಳ್ತಾ ಇರ್ತೀವಿ. ನಾವು ಎಷ್ಟೋ ಒಂದು ಮನೆಯಲ್ಲೂ ಕೂಡ ನೋಡ್ತಾ ಇರ್ತೀವಿ, ಅವ್ರ ಕೈಯಲ್ಲಿ ದುಡ್ಡಿದ್ದಾಗ ಅವ್ರ ಕಡೆ ಒಂದು ಆಸ್ತಿ ಇದ್ದಾಗ ಅವ್ರಿಗೆ ಎಷ್ಟೋ ಒಂದು ಗೌರವದಿಂದ ಕೊಟ್ಟು ಮಾತಾಡ್ತಾ ಇರುವಂಥ ಮಕ್ಕಳೇ ಎಲ್ಲ ಕಳ್ಕೊಂಡ್ಮೇಲೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಎಲ್ಲವನ್ನೂ ಕೂಡ ಕಳ್ಕೊಳ್ತಾರೆ. ಆಗ ಎಷ್ಟು ಗೌರವದಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇರೋದು ಮಗ ಆಗಲಿ, ಸೊಸೆ ಆಗಲಿ, ಅಥವಾ ಅವ್ರ ಕುಟುಂಬದಲ್ಲಿ ಇರುವಂಥವ್ರು ಅಣ್ಣ ತಮ್ಮ ಆಗಲಿ, ಎಷ್ಟು ಗೌರವವನ್ನು ಕೊಟ್ಟು ಅವ್ರಿಗೆ ಮಾತಾಡ್ತಾ ಇರ್ತಾರೆ, ಎಷ್ಟು ಗೌರವ ಇರುತ್ತೆ. ಯಾವುದೋ ಒಂದು ಸಮಯ ಸಂದರ್ಭ ಬಂದಾಗ ಎಲ್ಲವನ್ನೂ ಕಳ್ಕೊಂಡಾಗ ಅವ್ರಿಗೆ ಎಷ್ಟು ಹೀನಾತಿಹೀನವಾಗಿ ಅವ್ರಿಗೆ ನೋಡ್ಕೊಳ್ತಾ ಇರ್ತಾರೆ. ಕಡೆಗೆ ಅವ್ರಿಗೆ ಒಂದು ಶರೀರ ಬಿಟ್ಟಾಗ ಒಂದು ಶವ ಸಂಸ್ಕಾರ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ, ದುಡ್ಡು ಖರ್ಚು ಮಾಡೋದಕ್ಕೆ ಬೀದಿಗೆ ಬಿಸಾಕ್ ಹೋಗ್ತಾರೆ. ನಾವು ಇದನ್ನೆಲ್ಲ ನೋಡಿರ್ತೀವಿ. ಯಾಕೆ ಆ ರೀತಿ ಅವ್ರ ಜೀವನ ಆಗಿರುತ್ತೆ ಅಂದರೆ ಆ ರೀತಿ ಮಾಡ್ಕೊಂಡಿದ್ದಾರೆ. ಅಜ್ಞಾನದಿಂದ ಅಂಥ ಒಂದು ಜೀವನವನ್ನು ಸೃಷ್ಟಿ ಮಾಡ್ಕೊಂಡಿರ್ತೀವಿ ನಾವು. ಇವಾಗಲಾದರೂ ಕೂಡ ನಮಗೆ ಬುದ್ಧಿ ವಿವೇಕದಿಂದ ನಾವು ತುಂಬ್ಕೋಬೇಕು. ಒಂದು ಜೀವಾತ್ಮದ ಜೊತೆಗಿದ್ದು ನಮ್ಮ ಬುದ್ಧಿ ವಿವೇಕದಿಂದ ನಾವು ತುಂಬಿಕೊಂಡಿರಬೇಕು. ನಾವು ಶರೀರ ಮನಸ್ಸು ಬುದ್ಧಿಯಿಂದ ಏನೂ ಕೂಡ ಮಾಡಬಾರ್ದು. ಸರ್ವಾತ್ಮದ ಜೊತೆಗೆ ಈ ಜೀವಾತ್ಮ ಕೂಡ್ಕೊಂಡು ಈ ಜೀವಾತ್ಮದಿಂದ ನಾವು ಬುದ್ಧಿಯನ್ನು ಉಪಯೋಗ ಮಾಡ್ಕೋಬೇಕು. ಅದು ಸರಿಯಾದ ಬುದ್ಧಿ ಇಂದ ನಾವು ಜೀವಿಸ್ತಾ ಇರ್ತೀವಿ. ಈ ರೀತಿ ನಮಗೆ ಧ್ಯಾನ ಮಾಡುವಾಗ್ಲೂ ಕೂಡ ನಮ್ಮ ಒಳಗಡೆನೂ ಕೂಡ ಏನೆಲ್ಲ ತುಂಬಿಕೊಂಡಿದ್ವಿ ಅದು ಶುದ್ಧಿ ಮಾಡುವಾಗ್ಲೂ ಕೂಡ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಅಸುರ ತತ್ವವನ್ನು ನಮ್ಮಲ್ಲಿ ಹೆಚ್ಚಾಗಿರುತ್ತೆ. ಅಷ್ಟೊಂದು ಸುಲಭವಾಗಿ ನಾವು ಧ್ಯಾನಕ್ಕೆ ಬಂದ ತಕ್ಷಣವೇ ಆ ಒಂದು ಅಸುರ ತತ್ವವನ್ನು ನಮಗೆ ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. ಅದು ಅಡ್ಡಿ ಮಾಡ್ತಾನೆ ಇರುತ್ತೆ ನಮಗೆ ಧ್ಯಾನಕ್ಕೆ ಕೂತ್ಕೊಂಡಾಗ. ಅಥವಾ ಒಳ್ಳೆ ಮಾತುಗಳನ್ನು ಮಾತಾಡಿಸಿ ನಮಗೆ ಹಾದಿ ತಪ್ಪಿಸ್ತಾ ಇರುತ್ತೆ. ನಾನು ನಿನ್ನೆ ಹೇಳಿದ್ನಲ್ವ, ಏಂಜಲ್ಸು ನನಗೆ ಈ ರೀತಿ ಸಂದೇಶ ಕೊಡ್ತು ಅಂಥೇಳಿ ಮುತ್ತಿನಂಥ ಮಾತುಗಳನ್ನು ಮಾತಾಡಿ ನಮಗೆ ಹಾದಿ ತಪ್ಪಿಸೋರು, ದುಷ್ಟ ಯೋಚನೆಗಳನ್ನು ತುಂಬಿಕೊಂಡಿರೋರು ಹಾದಿ ತಪ್ಪಿಸ್ತಾ ಇರ್ತಾರೆ ಅಂಥೇಳಿ. ಎಲ್ಲಿರ್ತಾರೆ? ನಮ್ಮ ಒಳಗಡೆನೇ ಇರ್ತಾರೆ. ನಮಗೇನು ಕೂಡ ಗೊತ್ತಾಗೋದಿಲ್ಲ. ಮತ್ತು ನಮಗೆ ಯಾರ ಒಂದು ಸಹಾಯ ಸಹಕಾರ ಬೇಕು? ನಮಗೆ ಮಾಸ್ಟರ್ಗಳ ಒಂದು ಸಹಾಯ ಸಹಕಾರ ಬೇಕಾಗತ್ತೆ, ಏಂಜಲ್ಸ್ಗಳ ಒಂದು ಸಹಾಯ ಸಹಕಾರ ಬೇಕಾಗತ್ತೆ. ನಮ್ಮ ಯೋಚನೆನೇ ನಮಗೆ ಹಾದಿ ತಪ್ಪಿಸ್ಬಿಡತ್ತೆ. ಎಷ್ಟೋ ಜನ ಹೇಳ್ತಾರೆ, ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಈ ರೀತಿ ಯೋಚನೆ ಬಂದಿರೋದಕ್ಕೆ ನಾನು ಆ ರೀತಿ ಮಾಡಿದೆ ಅಂತೇಳಿ. ಆದರೆ ಯಾವುದರಿಂದ ಅದು ಯೋಚನೆ ಬಂತು? ಅಸುರದಿಂದ ಬಂತು ಅಥವಾ ಸುರದಿಂದ ಬಂತ? ನಮ್ಮ ಒಳಗಡೆ ಎಲ್ಲ ಇದೆ ಫ್ರೆಂಡ್ಸ್.
ನಾನು ಒಂದೊಂದು ಸತಿ ಫಸ್ಟ್ ಧ್ಯಾನಕ್ಕೆ ಬಂದಾಗ ನನಗೆ ಯಾಕೆ ಈ ರೀತಿ ಯೋಚನೆಗಳು ಬರ್ತಾ ಇದೆ ಅಂಥೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಇದನ್ನು ನನಗೆ ಅರಿವಿಗೆ ಬರೋದಕ್ಕೆ ತುಂಬ ನಾನು ವರ್ಷ ಬೇಕಾಗಿದೆ. ಇವಾಗ ನಾನು ಟಕ್ ಅಂತೇಳಿ ಕಂಡು ಹಿಡಿದು ಬಿಡ್ತೀನಿ, ಓ ಅಸುರತ್ವದ ಒಂದು ಯೋಚನೆ ನನಗೆ ಬರ್ತಾ ಇದೆ ಅಂಥೇಳಿ. ಒಂದು ಕ್ಷಣ ಅದು ಬರ್ತಾ ಇದೆ ಅಂತ ಹೇಳಿದಾಗಲೇ ನಾನು ಅದನ್ನು ತಿಳ್ಕೊಂಬಿಡ್ತೀನಿ, ಓ ಇದನ್ನು ಸರಿ ಮಾಡ್ಕೋಬೇಕು ಅಂಥೇಳಿ. ಮೊದಲು ನನಗಿದು ತುಂಬಾ ಕಷ್ಟ ಆಯಿತು. ಏನಿದು ನನ್ನ ಒಳಗಡೆ ಇಂಥ ಯೋಚನೆಗಳನ್ನು ಬರ್ತಾ ಇದೆ, ಮತ್ತು ಅದು ಆ ರೀತಿಯೇ ಮಾಡಬೇಕು ಅಂಥೇಳಿ ನಾನು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೆ. ನನಗಿದು ಏನು ಮಾಡಬೇಕೋ ಮಾಡಬಾರ್ದು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ನಾನು ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಮನಸ್ಸು ಶೂನ್ಯ ಆಗ್ತಾ ಇರಲಿಲ್ಲ, ಅಷ್ಟು ಬೇಗ ತಡಬಡಿಸ್ತಾ ಇದ್ದೆ ಮನಸ್ಸು ಶೂನ್ಯ ಮಾಡ್ಕೊಳ್ಳೋದಕ್ಕೆ. ಎಷ್ಟೋ ಜನ್ಮಗಳಿಂದ ಮಾಡ್ಕೊಂಡು ಬಂದಿರೋದು ಆ ಒಂದು ಕೆಟ್ಟ ಕರ್ಮವನ್ನು ನಮಗೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಫ್ರೆಂಡ್ಸ್. ನಮಗೆ ಹಾದಿ ತಪ್ಪಿಸ್ತಾನೆ ಇರುತ್ತೆ. ಅದು ನಮ್ಮ ಒಳಗಡೆನೇ ಇದ್ದು, ಎಲ್ಲೂ ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಒಳಗಡೆನೇ ಇರೋದೆಲ್ಲ. ನಮ್ಮ ಒಳಗಡೆ ಯಾವಾಗ ನಾವು ಸರಿಯಾದ ಜೀವನವನ್ನು ನಾವು ಜೀವಿಸ್ತಾ ಇರ್ತೀವಿ, ಹೊರಗಡೆ ನಮಗೆ ಜೀವಿಸೋದು ಏನೂ ಕಷ್ಟ ಆಗೋದಿಲ್ಲ. ಫಸ್ಟ್ ನಮ್ಮ ಒಳಗಡೆ ನಾವು ಜೀವಿಸೋದನ್ನು ನಾವು ಕಲ್ತ್ಕೋಬೇಕು. ಹೊರಗಡೆ ಏನೂ ಕೂಡ ಕಷ್ಟ ಇಲ್ಲ. ನಮ್ಮ ಒಳಗಡೆ ಎಂಥ ಒಂದು ಜೀವನ ಇರುತ್ತೋ ಅದು ನಾವು ಸುಲಭವಾಗಿ ನಾವು ಜೀವಿಸ್ತಾ ಇರ್ತೀವಿ, ಅಷ್ಟೇ ಸರಳವಾಗಿ ನಾವು ಜೀವಿಸ್ತಾ ಇರ್ತೀವಿ. ನಾವು ಮಾಡ್ಕೋಬೇಕಾಗಿರೋದು, ಸರಿ ಮಾಡ್ಕೋಬೇಕಾಗಿರೋದು ನಮ್ಮ ಒಳಗಡೆ. ಹೊರಗಿನ ಪ್ರಪಂಚದಲ್ಲಿ ನಮ್ಗೆ ಏನು ಕೂಡ ಕಷ್ಟ ಇಲ್ಲ. ನಮ್ಮ ಒಳಗಡೆ ಸರಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಬೇರೆಯವರಿಂದ ನಮಗೆ ಕಷ್ಟ ಬರ್ತಾ ಇಲ್ಲ, ನಮ್ಮಿಂದನೇ ನಮಗೆ ಕಷ್ಟ ಬರ್ತಾ ಇದೆ. ನಮ್ಮ ಜೊತೆಗೆ ನಾವು ಅರಿವಿನಿಂದ ಇದ್ದು ನಮ್ಮ ಒಳಗಡೆ ಎಲ್ಲವನ್ನೂ ಕೂಡ ಅರಿವಿನಿಂದ ನಾವು ನೋಡ್ತಾ ಇರಬೇಕು, ಏನು ನಡೀತಾ ಇದೆ ನಮ್ಮ ಒಳಗಡೆ ಅಂಥೇಳಿ. ಸುರರು ಅಸುರರು ಹೊರಗಡೆ ಏನು ನಾವು ನೋಡ್ತಾ ಇದ್ದೀವಿ ಅವ್ರಿಗೆ ನಾವು ಸುಲಭವಾಗಿ ನಾವು ಜಯಿಸಬೇಕು. ಒಳಗಡೆ ಇರುವಂಥ ಅಸುರರನ್ನು ನಾವು ಕಂಡುಹಿಡಿಬೇಕು ಫಸ್ಟು. ನಮ್ಮ ಒಳಗಡೆ ಇರುವಂಥ ಅಸುರರನ್ನು ನಾವು ಕಂಡುಹಿಡಿಬೇಕಂದ್ರೆ ನಾವು ಎಷ್ಟೋ ಮಾಸ್ಟರ್ ಒಂದು ಸಾಂಗತ್ಯದಲ್ಲಿ ಇರಬೇಕು. ಸತ್ಯವನ್ನು ತಿಳ್ಕೊಂಡಿರುವಂಥ ಒಂದು ಮಾಸ್ಟರ್ಗಳ ಒಂದು ಸಾಂಗತ್ಯದಲ್ಲಿ ಇದ್ದಾಗಲೇ ನಾವು ಇದನ್ನೆಲ್ಲ ತಿಳ್ಕೊಳ್ಳೋದು, ಈ ಸೂಕ್ಷ್ಮತೆಯನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಎಷ್ಟೋ ಧ್ಯಾನ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಒಳಗಡೆ ಇರುವಂಥ ಆ ಗುಣಗಳನ್ನು ನಾವು ತೆಗೆದು ಹಾಕಿರೋದಿಲ್ಲ. ಎಷ್ಟೋ ಜನ್ಮಗಳಿಂದ ಎಷ್ಟೋ ಕರ್ಮವನ್ನು ಮಾಡಿರ್ತೀವಿ, ಎಷ್ಟೋ ಯೋಚನೆಗಳಿಂದ ಕೆಟ್ಟ ಯೋಚನೆಗಳಿಂದ ಎಷ್ಟೋ ಕರ್ಮಗಳನ್ನು ನಾವು ಮಾಡಿರ್ತೀವಿ. ಅಷ್ಟು ಸುಲಭವಾಗಿ ನಮಗೆ ಅದು ಬಿಟ್ಟು ಹೋಗೋದಿಲ್ಲ. ಅರಿವಿನಿಂದ ನಾವು ಇರಬೇಕು, ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಎಷ್ಟೋ ಮಾಸ್ಟರ್ ಒಂದು ಸಹಾಯ ಸಹಕಾರ ನಮಗೆ ಬೇಕಾಗತ್ತೆ. ಅವ್ರ ಒಂದು ಸಹಾಯ ಸಹಕಾರದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇರಬೇಕು. ಸಾಧನೆಯನ್ನು ನಾವು ಒಬ್ಬರೇ ಸಾಧನೆ ಮಾಡಿ ನಾವು ಜಯಿಸೋದಕ್ಕಾಗೋದಿಲ್ಲ. ನಮ್ಮ ಶಕ್ತಿಯ ಜೊತೆಗೆ ಎಷ್ಟೋ ಮಾಸ್ಟರ್ಗಳ ಶಕ್ತಿ ಇದ್ದಾಗಲೇ ನಮಗೆ ಈ ಸಾಧನೆಯಲ್ಲಿ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ.
ನಾವು ಹೆಚ್ಚು ಹೆಚ್ಚು ಉಸಿರಿನ ಜೊತೆಗಿರಬೇಕು, ಹೆಚ್ಚು ಹೆಚ್ಚು ನಾವು ಪ್ರಕೃತಿ ಜೊತೆಗಿರಬೇಕು. ಸೂರ್ಯನ ಶಕ್ತಿ, ಚಂದ್ರನ ಶಕ್ತಿ, ನಕ್ಷತ್ರಗಳ ಶಕ್ತಿ ನಾವು ತಗೊಳ್ತಾ ಇರಬೇಕು. ಏಂಜಲ್ಸ್ಗಳ ಒಂದು ಸಹಾಯ ಸಹಕಾರ ನಮಗೆ ಸಿಗ್ತಾ ಇರಬೇಕು. ಆವಾಗ ನಾವು ಧ್ಯಾನ ಸಾಧನೆಯಲ್ಲಿ ನಾವು ಮುಂದೆ ಸಾಗ್ತಾ ಇರ್ತೀವಿ. ನಮ್ಮ ಕುಟುಂಬದಲ್ಲಿ ನಮಗಿಂತ ಚಿಕ್ಕವರಿದ್ದಾಗ ಅವರಿಂದನೂ ಕೂಡ ನಾವು ಆಧ್ಯಾತ್ಮಿಕದ ವಿಷಯಗಳನ್ನು ತಿಳ್ಕೊಳ್ತಾ ಇರಬೇಕು. ಅವ್ರ ವಯಸ್ಸಿನಲ್ಲಿ ಚಿಕ್ಕವರು, ಅವ್ರಿಗೇನು ಗೊತ್ತಿರತ್ತೆ ಅಂತೇಳಿ ನಾವು ಅನ್ಕೋಬಾರ್ದು. ಹಿರಣ್ಯಕಶಿಪು ಮತ್ತು ಪ್ರಹ್ಲಾದ ಇಬ್ಬರಿಗೂ ಅದೇ ರೀತಿನೇ ಆಗಿರೋದು. ಹಿರಣ್ಯಕಶಿಪುಗೆ ಎಷ್ಟೋ ಒಂದು ಜ್ಞಾನ ಇದ್ದರೂ ಕೂಡ, ಆತ್ಮಜ್ಞಾನ ಇದ್ದರೂ ಕೂಡ ಮಗ ಅವನಿಗಿಂತ ಗ್ರ್ಯಾಂಡ್ ಮಾಸ್ಟ್ರು. ಮಗನ ಹತ್ರ ಇದ್ಕೊಂಡು ಕಲಿಬೇಕು ಅಂತೇಳಿ ಆ ಜ್ಞಾನ ಅವ್ರಿಗೆ ಬರಲಿಲ್ಲ. ಆದರೆ ಮಗ ಮಾಡ್ತಾ ಇರೋದು ಸರಿ ಅಂತೇಳಿ ಅವ್ರಿಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರತ್ತೆ. ಆದರೂ ಕೂಡ ಅಹಂಕಾರವನ್ನು, ಮಗನ ಮಾತು ಕೇಳಬೇಕು ಅಂತೇಳಿ ಅವ್ರಿಗೆ ಅಹಂಕಾರ ಇರೋದ್ರಿಂದ ಮಗನ ಮಾತು ಕೇಳೋದಿಲ್ಲ. ಅವರು ಸಾವಿಗೆ ಅವರೇ ಕಾರಣ ಆಗ್ತಾರೆ. ನಮ್ಮ ಮನೆಯಲ್ಲಿನೂ, ನಮ್ಮ ಕುಟುಂಬದಲ್ಲಿನೂ ಹಾಗೆ. ನಮ್ಮ ಕುಟುಂಬದಲ್ಲಿ ಯಾರಾದರೂ ಚಿಕ್ಕವರಿದ್ದರೆ ಒಳ್ಳೆ ಒಳ್ಳೆ ವಿಷಯಗಳನ್ನು, ಆಧ್ಯಾತ್ಮಿಕ ವಿಷಯಗಳನ್ನು ಹೇಳ್ತಾ ಇದ್ದರೆ, ಒಳ್ಳೆ ವಿಚಾರಗಳನ್ನು ತಿಳಿಸ್ತಾ ಇದ್ದರೆ ಅವ್ರ ಮುಖಾಂತರ ನಾವು ಕೂತ್ಕೊಂಡು ಕೇಳಬೇಕು. ನಾವು ಹಿಂಗೆ ಕೂತ್ಕೋಬೇಕು ಮಕ್ಕಳ ಮುಂದೆ. ಅವ್ರ ವಿಚಾರಗಳನ್ನು ನಾವು ಕೇಳಿಸ್ಕೊಳ್ತಾ ಇರಬೇಕು. ಅಲ್ಲಿ ನಮ್ಮ ಅಹಂಕಾರವನ್ನು ನಾವು ಬಿಡಬೇಕು. ಮಕ್ಕಳು ಎಷ್ಟೋ ಸತ್ಯವನ್ನು ನಮಗೆ ತಿಳಿಸ್ತಾ ಇರ್ತಾರೆ. ನಾನು ದೊಡ್ಡವನು, ನೀನು ಏನು ಹೇಳೋದು ಅಂತೇಳಿ ನಾವು ಏನೂ ಕೂಡ ಕಲ್ತ್ಕೊಳ್ಳಿಲ್ಲ ಅಂದರೆ, ಹೇಗೆ ಹಿರಣ್ಯಕಶಿಪು ಯಾವ ರೀತಿ ಶಿಕ್ಷೆಗೆ ಗುರಿ ಆದ್ರೋ ಹಾಗೆ ನಾವು ಕೂಡ ಶಿಕ್ಷೆಗೆ ಗುರಿ ಆಗಬೇಕಾಗತ್ತೆ. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್.
ಯಾವುದು ಕೂಡ ಯೋಚನೆ ಬೇಡ. ಮಕ್ಕಳು ನಮಗೆ ಎಷ್ಟೆಷ್ಟೋ ಒಳ್ಳೆಯ ವಿಷಯಗಳನ್ನು ತಿಳಿಸ್ತಾ ಇರ್ತಾರೆ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ನಾವು ಕುತ್ಕೊಳ್ಳೋಣ. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಹೀಗೆ ನಾವು ಪ್ರತಿಯೊಬ್ಬರ ಜೊತೆಗಿದ್ದು ಪ್ರತಿಯೊಂದು ಕೂಡ ನಾವು ಕಲ್ತ್ಕೊಳ್ತಾ ಇರಬೇಕು. ಅವ್ರು ಚಿಕ್ಕವರು, ಅವ್ರಿಗೇನು ಗೊತ್ತಾಗತ್ತೆ ಅಂಥೇಳಿ ನಾವು ಅಹಂಕಾರದಿಂದ ನಾವು ಯಾವಾಗಲೂ ಕೂಡ ಇರಬಾರ್ದು. ಚಿಕ್ಕವರೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಅವರು ಯಾವ ವಿಷಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಆಧ್ಯಾತ್ಮಿಕ ವಿಷಯಗಳನ್ನು, ಸತ್ಯ ಧರ್ಮದ ಅಹಿಂಸೆ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದರೆ ಅಲ್ಲಿ ನಾವು ಶ್ರದ್ಧೆಯಿಂದ ಕೂತ್ಕೊಂಡು, ಚಿಕ್ಕವರಾದ್ರೂ ಕೂಡ ಅವರು ಎದುರುಗಡೆ ಕೂತ್ಕೊಂಡು ನಾವು ಶ್ರದ್ಧೆಯಿಂದ ನಾವು ಕೇಳಬೇಕು. ನನ್ನ ಮಕ್ಕಳಿಂದ ನಾನು ಕೂಡ ಎಷ್ಟೋ ಕಲಿತಾ ಇರ್ತೀನಿ. ನನಗೆ ತಿಳಿದಿರೋದನ್ನು ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ. ಅವರು ನನಗೆ ಏನು ತಿಳಿಸ್ತಾ ಇರ್ತಾರೆ, ನಾನು ಕೂಡ ಒಂದು ಮಗುವಾಗಿ ನಾನು ಕೂಡ ಕೇಳ್ತಾ ಇರ್ತೀನಿ. ಹೌದು, ನೀನು ಹೇಳೋದು ಎಷ್ಟು ಕರೆಕ್ಟಾಗಿದೆ ಅಂಥೇಳಿ. ನನ್ನ ಆಹಾರದಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಗುಣದಲ್ಲಿ ನಾನು ಮಕ್ಕಳಿಗೆ ನೋಡಿ ಎಷ್ಟೋ ನಾನು ಕಲ್ತ್ಕೊಂಡಿದ್ದೀನಿ. ಶುದ್ಧ ಸಾತ್ವಿಕ ಆಹಾರ, ಸಹನೆಯ ಗುಣ, ಮಾತಿನಲ್ಲಿ ಮೃದುತ್ವತೆ ನನ್ನ ಮಕ್ಕಳಿಂದ ನಾನು ಎಷ್ಟೋ ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವರು ಕಲಿಸ್ತಾ ಇರುವಾಗ, ಅವರು ಏನೋ ಒಂದು ವಿಚಾರಗಳನ್ನು ಹೇಳ್ತಾ ಇರುವಾಗ ಅಲ್ಲಿ ನಾನು ತಾಯಿಯಾಗಿ ನಾನು ಕೂತ್ಕೊಂಡಿರೋದಿಲ್ಲ. ಅವ್ರಿಗೆ ನಾನು ಗುರುವಾಗಿ ನಾನು ನೋಡ್ತಾ ಇರ್ತೀನಿ. ಪ್ರತಿಯೊಂದು ಕೂಡ ಮಕ್ಕಳಿಂದ ನಾವು ಎಷ್ಟೋ ಕಲಿಬೇಕಾಗಿರುತ್ತೆ. ಮಕ್ಕಳೇ ನಮಗೆ ಗುರುಗಳಾಗಿ ಎಲ್ಲವನ್ನೂ ಕೂಡ ಕಲಿಸ್ತಾ ಇರ್ತಾರೆ.
ಅಂತ ಒಂದು ನಮ್ಮ ಜೊತೆಗಿರುವಂಥ ಆ ಗುರುಗಳ ಸಾಂಗತ್ಯದಲ್ಲಿ ಇದ್ದೂ ಕೂಡ ನಾವು ಏನು ಕೂಡ ಕಲಿಯೋದಿಲ್ಲ. ಯಾಕೆಂದರೆ ನಾವು ವಯಸ್ಸಿನಲ್ಲಿ ದೊಡ್ಡವರು, ನಮಗೆ ಅಷ್ಟೊಂದು ಅಹಂಕಾರ ದಿಂದನೇ ನಾವು ಇರಬೇಕು, ಹಾಗೇ ಇರಬೇಕು, ನಾವು ಅಹಂಕಾರದಿಂದನೇ ಇರಬೇಕು ನಾವು. ಇದನ್ನು ನಾವು ಫಸ್ಟ್ ಬಿಡಬೇಕು ಫ್ರೆಂಡ್ಸ್. ಇದನ್ನು ನಾವು ಬಿಡಬೇಕಂದ್ರೆ ನಮ್ಮ ಜೊತೆಗೆ ನಾವು ಇರಬೇಕು, ಅಭ್ಯಾಸ ಮಾಡಬೇಕು. ಸುರರ ಶಕ್ತಿ ಅಸುರರ ಶಕ್ತಿ ನಮ್ಮ ಒಳಗಡೆನೇ ಇದೆ. ಅದನ್ನು ನಾವು ಫಸ್ಟ್ ತಿಳ್ಕೋಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ನಾವು ಕುತ್ಕೊಳ್ಳೋಣ. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ಯಾವುದು ಕೂಡ ಯೋಚನೆಗಳ ಹಿಂದೆ ಹೋಗೋದು ಬೇಡ. ಎಷ್ಟೋ ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಉಸಿರಿನಲ್ಲೇ ಇದೆ. ನಾವು ಯಾವಾಗಲೂ ಕೂಡ ಉಸಿರಿನ ಜೊತೆಗಿರೋದನ್ನು ಅಭ್ಯಾಸ ಮಾಡಬೇಕು. ಒಂದು ಕ್ಷಣ ಕೂಡ ವ್ಯರ್ಥವಾಗಿ ನಾವು ಕಳಿಬಾರ್ದು. ಕೇವಲ 1 ನಿಮಿಷಗಳು ಮಾತ್ರ. ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಕೇವಲ 1 ನಿಮಿಷ. ಥರ್ಟಿ ಸೆಕೆಂಡ್ಸ್. ಕೇವಲ 30 ಸೆಕೆಂಡುಗಳು ಮಾತ್ರ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು
ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಎಷ್ಟೊಂದು ಅವ್ರ ಒಂದು ಸಹಾಯ ಸಹಕಾರದಿಂದನೇ ನಾವು ಇದೆಲ್ಲ ಬೆಳಿಗ್ಗೆ ಕೂತ್ಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಲ್ಲಿರೋರಿಗೆ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಇಲ್ಲಿ ಬಂದಂತಹ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ಧ್ಯಾನ ಮುಕ್ತಾಯವಾಗಿದೆ. ಮತ್ತೆ ನಾಳೆ 5 ಗಂಟೆಗೆ ಭೇಟಿಯಾಗೋಣ. ಧನ್ಯವಾದಗಳು.